ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಏನಂತ ಹೇಳಿದ್ರೆ, ತುಂಬ ಜನರು ಕಮೆಂಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ನಮಗೆ ವ್ಯಾಪಾರ ಆಗ್ತಾ ಇರೋದಿಲ್ಲ ಅಥವಾ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ಕಷ್ಟಪಟ್ಟು ನಾವು ದುಡಿತೇವೆ, ಆದರೆ ಕೂಡ ನಮ್ಮ ಹತ್ರ ಎಷ್ಟು ದುಡಿದ್ರೂ ಕೂಡ ತಿಂಗಳ ಕೊನೆಯಲ್ಲಿ ಸಾಲ ಮಾಡುವ ಪರಿಸ್ಥಿತಿ ಬರುತ್ತೆ. ಏನು ಮಾಡಿದರೂ ಕೂಡ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ತುಂಬ ಪ್ರಯತ್ನ ಮಾಡಿದ್ವಿ ನಾವು ಹಣ ಉಳಿತಾಯ ಮಾಡಬೇಕು ಅಂತ ಹೇಳ್ಕೊಂಡು, ಆದರೂ ಕೂಡ ನಮಗೆ ಉಂಟಲ್ಲ ಕಷ್ಟದ ಮೇಲೆ ಕಷ್ಟವೇ ಬರ್ತಾ ಇದೆ, ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಇನ್ನು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ನಮಗೆ ಉಂಟಲ್ಲ ಬಿಸ್ನೆಸ್ಸೇ ಆಗ್ತಾ ಇಲ್ಲ, ಬಿಸ್ನೆಸ್ ತುಂಬ ಲಾಸ್ ಆಗ್ತಾ ಇದೆ, ಬಿಸ್ನೆಸ್ ಲಾಸ್ ಆದ ಕಾರಣಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಮಸ್ಯೆ ಬರ್ತಾ ಉಂಟು, ಸಾಲ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು. ಇನ್ನು ಕೆಲವರಿಗೆ ಏನು ಸಮಸ್ಯೆ ಅಂತ ಹೇಳಿದ್ರೆ, ಮನೆಯಲ್ಲಿ ದುಡಿಯುವ ಗಂಡಸೇ ಸರಿ ಇರುವುದಿಲ್ಲ, ಮನೆಯ ಜವಾಬ್ದಾರಿ ತಗೊಳ್ತಾ ಇರೋದಿಲ್ಲ, ಮಕ್ಕಳ ಜವಾಬ್ದಾರಿ ತಗೊಳ್ತಾ ಇರೋದಿಲ್ಲ, ಯಾವತ್ತು ನೋಡಿದ್ರು ನಶೆಯಲ್ಲೇ ಇರ್ತಾರೆ. ಅದು ಯಾವ ನಶೆ ಬೇಕಾದರೂ ಆಗಿರಬಹುದು, ನಶೆಯಲ್ಲೇ ಇರ್ತಾರೆ, ಮನೆಯದು ನೋಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಕೊಂಡು. ಅವರಿಗೆಲ್ಲರಿಗೂ ಇವತ್ತು ಒಂದೇ ಒಂದು ನಾನು ವಿಡಿಯೋದಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರ ಹೇಳ್ತೇನೆ. ಆದ್ರಿಂದ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ಆವಾಗ ಮಾತ್ರ ನಿಮಗೆ ಅರ್ಥ ಆಗೋದು. ಯಾಕಂತ ಹೇಳಿದ್ರೆ ನಾನು ಮಧ್ಯದಲ್ಲಿ ಬೇರೆ ಕೂಡ ಮಾತಾಡ್ತಾ ಇರ್ತೇನೆ, ಆದ್ರಿಂದ ಹೇಳ್ತಾ ಇರೋದು. ಏನಂತ ಹೇಳಿದ್ರೆ, ಲಾಸ್ಟ್ ತನಕ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು. ಇವಾಗ ನಾನು ಫಸ್ಟ್ ಬಿಸ್ನೆಸ್ ಮಾಡುವವರಿಗೆ ಹೇಳ್ತಾ ಇರ್ತೇನೆ. ಏನಂತ ಹೇಳಿದ್ರೆ, ಇವಾಗ ನಿಮಗೆ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಏನು ಮಾಡಿದ್ರು ಕೂಡ ವ್ಯಾಪಾರನೇ ಆಗ್ತಾ ಇಲ್ಲ, ನಮ್ಮ ಪಕ್ಕದ ಅಂಗಡಿಗೆ ವ್ಯಾಪಾರ ಆಗ್ತಾ ಇದೆ ಅಥವಾ ಮಾರವಾಡಿಗಳ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾ ಇದೆ, ನಮ್ಮ ಹತ್ರ ವ್ಯಾಪಾರನೇ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು, ನೀವು ಫಸ್ಟ್ ಮಾಡಬೇಕಾದ ಕೆಲಸ, ನೀವು ಮಾರವಾಡಿಗಳನ್ನು ನೋಡಿ ಒಂದು ಸಲ. ಏನಂತ ಹೇಳಿದ್ರೆ, ಅವರು ನಮ್ಮ ಥರ ಡೈರೆಕ್ಟ್ ಆಗಿ ಅಂಗಡಿದು ಶಟರ್ ಓಪನ್ ಮಾಡಲ್ಲ, ಅಂದರೆ ಡೋರ್ ಓಪನ್ ಮಾಡಲ್ಲ, ಆಯ್ತಾ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಅವರ ಕ್ರಮವನ್ನೇ ನೀವು ಕೂಡ ಪಾಲನೆ ಮಾಡಬೇಕು. ಯಾಕಂತ ಹೇಳಿದ್ರೆ, ಅವರು ಬಿಸ್ನೆಸ್ ಮಾಡೋದ್ರಲ್ಲಿ ಉಂಟಲ್ಲ ಸೂಪರ್, ಅದರ ಮುಂದೆ ಯಾರಿಗೂ ಕೂಡ ನಿಲ್ಲಲಿಕ್ಕೆ ಆಗುದಿಲ್ಲ, ಅಷ್ಟು ಅವ್ರದ್ದು ಮೈಂಡ್ ಇರ್ತದೆ ಮಾರವಾಡಿಗಳದ್ದು. ಆದ್ರಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಮಾರವಾಡಿಗಳ ಟ್ರಿಕ್ಕನ್ನೇ ನಾವು ಉಪಯೋಗಿಸಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರ ರೀತಿಯಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳ್ಕೊಂಡು. ನೀವು ಅಂಗಡಿ ಓಪನ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮನೆಯಿಂದ ಹೊರಗಡೆ ಹೋಗ್ತಿರಲ್ವಾ, ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಫಸ್ಟು ಸ್ನಾನ ಮಾಡ್ಕೊಳ್ಳಿ, ಆಯ್ತಾ. ನೀವು ವ್ಯಾಪಾರ ಮಾಡುವವರು ಹೆಂಗಸರು ಬೇಕಾದರೆ ಆಗಿರಲಿ, ಗಂಡಸರು ಬೇಕಾದರೆ ಆಗಿರಲಿ, ಸ್ನಾನ ಮಾಡಿಕೊಂಡು ದೇವರಿಗೆ ಒಂದು ದೀಪ ಹಚ್ಚಬೇಕು. ದೇವರಿಗೆ ದೀಪ ಹಚ್ಚಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಗಂಡಸರು ಅಷ್ಟೇ ಹೆಂಗಸರು ಅಷ್ಟೇ ಹಣೆಯಲ್ಲಿ ಕುಂಕುಮ ಇಟ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ, ಇದು ನಿಮಗೆ ಕೆಟ್ಟ ದೃಷ್ಟಿ, ಕೆಟ್ಟದು ನಿಮಗೆ ಏನು ಆಗದೆ ಇರುವ ಹಾಗೆ ನಿಮಗೆ ತಡೆಯುತ್ತೆ. ನೀವು ಮಾರವಾಡಿಯವರನ್ನು ನೋಡಿ, ಯಾವತ್ತು ನೋಡಿದ್ರು ಉದ್ದ ಕುಂಕುಮ ಹಾಕೊಂಡಿರ್ತಾರೆ. ಅವರು ಅದು ಕುಂಕುಮ ಸ್ಟೈಲ್ಗೆ ಅಂತ ಹೇಳ್ಕೊಂಡು ಹಾಕುವುದಲ್ಲ, ಅಥವಾ ನಾವು ಮಾರವಾಡಿಗಳಂತ ಹೇಳ್ಕೊಂಡು ಹಾಕುವುದಲ್ಲ. ಯಾರ್ದು ಕೂಡ ಕೆಟ್ಟ ಕಣ್ಣಿನ ದೃಷ್ಟಿ ಅವರಿಗೆ ಆಗಬಾರ್ದು, ದೇವರ ರಕ್ಷಣೆ ಇರಬೇಕು ಅಂತ ಹೇಳ್ಕೊಂಡು ಹಾಕುದವರು, ಆಯ್ತಾ. ಆದ್ರಿಂದ ಅದೊಂದು ಕೆಲಸ ಮಾಡಿ. ಮತ್ತೆ ನೀವು ಉಂಟಲ್ಲ, ನಿಮ್ಮ ಹೆಂಡತಿ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಅವರ ಕೈಯಿಂದ ಉಂಟಲ್ಲ, ಅಂದರೆ ನೀವು ಬಿಸ್ನೆಸ್ ಮಾಡುವವರಾಗಿರೋ ಕಾರಣಕ್ಕೆ ನಿಮಗೆ ಬಿಸ್ನೆಸ್ ಚೆನ್ನಾಗಾಗಬೇಕಾದ್ರೆ ನಿಮ್ಮ ಹೆಂಡತಿಯೇ ಮಹಾಲಕ್ಷ್ಮಿ, ಆಯಿತಾ. ದೇವರು ಕೂಡ ಪ್ರಾರ್ಥನೆ ಬೇಕು, ಅದ್ರ ಜೊತೆಗೆ ನಿಮ್ಮ ಹೆಂಡತಿ ಹತ್ರ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ, ಮುಂಚಿನ ದಿವಸ ನಿಮಗೆ ವ್ಯಾಪಾರ ಆಗಿರುತ್ತಲ್ಲ, ಆ ಹಣವನ್ನು ಏನು ಮಾಡಿ ಅಂತ ಹೇಳಿದ್ರೆ, ಅವ್ರ ಹತ್ರ ಕೊಟ್ಟಿರ್ತೀರಲ್ಲ, ಅದರಿಂದ ಸ್ವಲ್ಪ ಹಣವನ್ನು, ಎಲ್ಲ ಹಣವನ್ನಲ್ಲ, ಸ್ವಲ್ಪ ಹಣವನ್ನು ಅವರ ಹತ್ರ ಕೊಡಲಿಕ್ಕೆ ಹೇಳಿ. ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಕೊಡುವಾಗ ಉಂಟಲ್ಲ ನಿಮಗೆ ಹಣ, ಶುಭವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳ್ಕೊಂಡು ಅವರು ನಿಮ್ಮ ಹೆಂಡತಿ ಬಾಯಲ್ಲಿ ಹೇಳಬೇಕು. ಅಂದರೆ ಶುಭವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳ್ಕೊಂಡು ಪುನಃ ಹಾಗೆ ಹೇಳಿ ಉಂಟಲ್ಲ, ನೀವು ನಿಮ್ಮ ವ್ಯಾಪಾರದ ಜಾಗಕ್ಕೆ ಹೋಗಿ. ಹೋದ ಕೂಡಲೇ ಡೈರೆಕ್ಟ್ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದು ಚಾವಿ ಇರುತ್ತಲ್ಲ, ಅಂದರೆ ನಿಮ್ಮದು ಅಂಗಡಿದು, ದೊಡ್ಡ ಅಂಗಡಿ ಆಗಲಿ ಚಿಕ್ಕ ಅಂಗಡಿ ಆಗಲಿ, ನಿಮ್ಮ ಅಂಗಡಿಗೆ ಒಂದು ಚಾವಿ ಇರುತ್ತಲ್ವಾ, ಆ ಚಾವಿಯನ್ನು ಏನು ಮಾಡಬೇಕು ಅಂತ ಹೇಳಿದರೆ, ತುಂಬ ಮಾರವಾಡಿಗಳ ನಂಬಿಕೆ ಏನಂತ ಹೇಳಿದರೆ, ನಾವು ಅಂಗಡಿ ಉಂಟಲ್ಲ ಕ್ಲೋಸ್ ಮಾಡಿಕೊಂಡು ಬರ್ತೇವಲ್ಲ ನೈಟು, ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅಂಗಡಿಯಲ್ಲಿ ಉಂಟಲ್ಲ ಅಂದರೆ ಕೆಟ್ಟ ಎನರ್ಜಿಗಳ ವಾಸವಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಕೆಟ್ಟ ಎನರ್ಜಿ ಮನೆಯಿಂದ, ಅಂದರೆ ನಿಮ್ಮ ಅಂಗಡಿಯಿಂದ ಹೊರಗಡೆ ಹೋಗಿ ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡಾದರೆ, ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಬರಬೇಕು ಅಂತ ಹೇಳ್ಕೊಂಡಾದರೆ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಅಂಗಡಿಯ ಚಾವಿ, ಇವಾಗ ನಾನು ಗಾಡಿದು ಚಾವಿ ತೋರಿಸ್ತಾ ಇದ್ದೇನೆ, ಆಮೇಲೆ ನೀವು ಗಾಡಿದು ಚಾವಿಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಮಗೆ ಅಂಗಡಿ ಇಲ್ಲ, ಆದ್ದರಿಂದ ನಾನು ಇದನ್ನು ತೋರಿಸ್ತೇನೆ, ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ತೋರಿಸ್ತಾ ಇದ್ದೇನೆ. ಈ ಥರ ನಿಮಗೆ ಚಾವಿ ಸಿಗುತ್ತಲ್ಲ ಅಂಗಡಿ ಚಾವಿಲಿ ಏನು ಮಾಡಿ ಅಂತ ಹೇಳಿದ್ರೆ, ಓಪನ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಗಾಡಿ ಡೋರ್ ಇರ್ತದಲ್ವಾ, ಅಂದರೆ ಶಟರ್ ಇರುತ್ತಲ್ಲ, ಅದಕ್ಕೆ ಒಂದು ಸಲ ಹೀಗೆ ಇಟ್ಕೊಂಡು ನೋಡಿ, ಈ ಥರ ಡೋರ್ ಇದೆ ಅಂತ ಹೇಳಿದರೆ ಅದಕ್ಕೆ ಹೀಗೆ ಮಾಡಿ ನೋಡಿ, ಹೀಗೆ ಮಾಡಬೇಕು, ಆಮೇಲೆ ಪುನಃ ಹೀಗೆ ಮಾಡಬೇಕು, ಆಮೇಲೆ ಪುನಃ ಹೀಗೆ ಮಾಡಿ, ಅವಾಗ ಅದರಲ್ಲಿ ಶಬ್ದ ಬರುತ್ತಲ್ವಾ, ಆವಾಗ ಮಾರವಾಡಿಗಳ ನಂಬಿಕೆ ಏನಂತ ಹೇಳಿದರೆ, ಒಳಗಡೆ ಇರುವ ಕೆಟ್ಟ ಎನರ್ಜಿ ಹೊರಗಡೆ, ಆ ಸೌಂಡ್ಗೆ ಹೊರಗಡೆ ಹೋಗುತ್ತೆ, ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು. ಅದರ ನಂತರ ಚಾವಿಯನ್ನು ಓಪನ್ ಮಾಡಿ ಅಂಗಡಿಯನ್ನು ಓಪನ್ ಮಾಡಿ. ಅದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಕೆಟ್ಟ ಶಕ್ತಿಗಳು ನಿಮ್ಮ ಶಾಪಲ್ಲಿ ಇರುವುದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಏನು ಮಾಡ್ತಿರೋ ಬಿಡ್ತಿರೋ
ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ ಗುಡಿಸಬೇಕು ಹೇಗೆ ಹೇಳಿದರೆ ಕಸವನ್ನು ಉಂಟಲ್ಲ ಎಲ್ಲ ಹೊರಗೆ ಹೋಗುವ ರೀತಿಯಲ್ಲಿ ಗುಡಿಸಬೇಕು. ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ನಿಮ್ಮ ಮನೆಯಲ್ಲಿ ಕೂಡ ಇರ್ತದೆ, ಅಂಗಡಿ ಅಂದರೆ ಕೆಲಸದ ಜಾಗದಲ್ಲಿ ಕೂಡ ಇರುತ್ತೆ. ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ ಒಳಗಡೆಯಿಂದ ಹೊರಗಡೆಗೆ ಆಯ್ತಾ, ಅಂಗಡಿಯಿಂದ ಹೊರಗಡೆ ಬರುತ್ತೆ ನೋಡಿ ರೋಡ್ಗೆ, ಆ ರೀತಿಯಲ್ಲಿ ಕಸವನ್ನು ಗುಡಿಸಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಉಂಟಲ್ಲ ಚುಮುಕಿಸಬೇಕು ಅಂಗಡಿ ಎದುರುಗಡೆ. ಅರಿಶಿಣದ ನೀರಾದರೂ ಕೂಡ ಪರವಾಗಿಲ್ಲ, ಅರಿಶಿಣದ ನೀರು ಆಗೋದಿಲ್ಲ ಅಂತ ಹೇಳಿದ್ರೆ ಬರೇ ಏನು ಮಾಡಬೇಕು ಅಂತ ಹೇಳಿದ್ರೆ ಬರೇ ನೀರಾದರೂ ಕೂಡ ಪರವಾಗಿಲ್ಲ. ಪೊರಕೆಯನ್ನು ಯಾವ ಕಾರಣಕ್ಕೂ ಅಂಗಡಿ ಎದುರುಗಡೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದರ ಕಣ್ಣು ಯಾವ ಕಾರಣಕ್ಕೂ ಕೂಡ ಅಂದರೆ ನಿಮ್ಮ ಪೊರಕೆ ಉಂಟಲ್ಲ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಅವರೆಲ್ಲ ಭಾವಿಸಿದ್ದು. ಆದ್ದರಿಂದ ಉಂಟಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ದೀಪಾವಳಿಯ ಸಮಯದಲ್ಲಿ ಪೊರಕೆಯನ್ನು ಕೂಡ ಪೂಜೆ ಮಾಡ್ತಾರೆ. ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದ್ರೆ ಕಸ ಗುಡಿಸ್ಲಿಕ್ಕೆ ಮಾತ್ರ, ಅದು ಕ್ಲೀನ್ ಮಾಡಲಿಕ್ಕೆ ಮಾತ್ರ ಅಂತ. ಯಾವ ಕಾರಣಕ್ಕೂ ಹಾಗೆ ಮಾಡಲಿಕ್ಕಿಲ್ಲ. ನಿಮ್ಮ ಅಂಗಡಿದು ಗುಡಿಸಿದ್ದು ಇದು ಪೊರಕೆ ಉಂಟಲ್ಲ ನಿಮಗೆ ಯಾರ ಕಣ್ಣಿಗೂ ಬೀಳದಿರುವ ಹಾಗೆ ಎಲ್ಲಾದರೂ ಆ ಜಾಗದಲ್ಲೇ ಅಡಗಿಸಿ ಇಡಿ. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಬಿಳಿ ಸಾಸಿವೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಬಿಳಿ ಸಾಸಿವೆ ಏನು ಮಾಡ್ತದೆ ಅಂತ ಹೇಳಿದರೆ ನಿಮ್ಮ ಹೊರಗಡೆ ಹೋಗ್ತಾ ಇರ್ತದಲ್ವಾ ಜನರು, ಅವರನ್ನು ನಿಮ್ಮ ಕಡೆಗೆ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಬಿಳಿ ಸಾಸಿವೆ ಏನಂತ ಹೇಳಿದರೆ ಅಂಗಡಿಯಲ್ಲಿ ಸಿಗುತ್ತೆ ಆಯಿತಾ. ಅಂದರೆ ಗಂದಿಗೆ ಅಂಗಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆ ಜಾಗದಲ್ಲಿ ಅಂದರೆ ದೇವರದೆಲ್ಲ ಐಟಮ್ ಎಲ್ಲ ಮಾಡ್ತಾರೆ ನೋಡಿ, ಆ ಜಾಗದಲ್ಲಿ ಬಿಳಿ ಸಾಸಿವೆ ಅಂತ ಹೇಳ್ಕೊಂಡು ಹೇಳಿದರೆ ಸಿಗುತ್ತೆ. ನೀವು ಆ ಸಾಸಿವೆಯನ್ನು ತೊಗೊಂಡು ಇಲ್ಲಿದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಏನು ಮಾಡಿ ಅಂದರೆ ನಿಮ್ಮ ಅಂಗಡಿಗೆ ಉಂಟಲ್ಲ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹಾಕಿ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಪ್ರತಿ ಸಲ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಅಂಗಡಿಗೆ ದೃಷ್ಟಿ ತೆಗೆಯೋದನ್ನು ಮರಿಬೇಡಿ. ಇದನ್ನುಂಟಲ್ಲ ನಿಮ್ಮ ಕೆಲಸಗಾರರ ಹತ್ರ ಮಾಡಲಿಕ್ಕಿಲ್ಲ, ನೀವು ಯಾರು ಓನರ್ ನೋಡಿ ಅವ್ರ ಹತ್ರನೇ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಂಗಡಿ ಹತ್ರ ಮಂಗಳಮುಖಿಯರು ಬಂದರೆ ಅವ್ರ ಹತ್ರ ಮಾಡಿಸೋದು ತುಂಬ ಉತ್ತಮ. ಆಮೇಲೆ ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಹಣವನ್ನು ಉಂಟಲ್ಲ ಬೇರೆಯವರಿಗೆ ಕೊಡುವಾಗ ಉಂಟಲ್ಲ ನೀವು ಯಾವ ಕಾರಣಕ್ಕೂ ಕೂಡ ಈ ರೀತಿಯಲ್ಲಿ ಹಣವನ್ನು ಲೆಕ್ಕ ಮಾಡಿ ಕೊಡಬೇಡಿ. ಯಾಕಂತ ಹೇಳಿದರೆ ಮಹಾಲಕ್ಷ್ಮಿ ನಿಮ್ಮ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದಾರೆ ನೋಡಿ, ಅವರ ಕಡೆಗೆ ಆಕರ್ಷಣೆ ಆಗುತ್ತೆ, ನಿಮಗೆ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಹಣವನ್ನು ಲೆಕ್ಕ ಮಾಡುವಾಗ ನಿಮ್ಮ ಕಡೆಗೆ ಹಣವನ್ನು ಲೆಕ್ಕ ಮಾಡಿಕೊಳ್ಳಿ. ಅದ್ರ ನಂತರ ನೀವು ಅಂಗಡಿ ಕ್ಲೋಸ್ ಮಾಡುವ ಸಮಯದಲ್ಲಿ ಯಾರಾದರೂ ಬಂದರೆ ಕ್ಲೋಸ್ ಮಾಡಲಿಕ್ಕೆ ಆಯಿತು, ಫುಲ್ ಕ್ಲೋಸ್ ಮಾಡಿದ್ರಿ, ಯಾರಾದರೂ ಕಸ್ಟಮರ್ ಬಂದರೆ ಅಂಗಡಿ ಬಂದಾಗಿದೆ ಅಂತ ಹೇಳ್ಕೊಂಡು ಹೇಳಬೇಡಿ, ಬಂದ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಹೇಳಬೇಡಿ. ಬಂದ್ ಅಂತ ಹೇಳಿದರೆ ಯಾವ ಟೈಮಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟು ಆಯಿತಾ, ಇನ್ನು ಪುನಃ ಓಪನ್ ಆಗೋದಿಲ್ಲ ಅಂತ ಹೇಳ್ಕೊಂಡು. ಆದ್ದರಿಂದ ನೀವು ಆ ಮಾತಾಡುವ ಮಾತು ಕೂಡ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕೆಡುಕು ತರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವೇನು ಮಾಡಿ ಅಂತ ಹೇಳಿದ್ರೆ ಸದ್ಯಕ್ಕೆ ಇವಾಗ ಅಂಗಡಿ ನಾವು ಇವಾಗ ನಿಮಗೆ ಐಟಮ್ ಕೊಡ್ಲಿಕ್ಕೆ ಆಗುದಿಲ್ಲ, ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ನೀವು ಬನ್ನಿ, ನಿಮಗೆ ಏನು ಬೇಕು ನೋಡಿ ಪ್ರತಿಯೊಂದು ಐಟಮನ್ನು ಕಡಿಮೆ ರೇಟಲ್ಲಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಅಂದರೆ ಡಿಸ್ಕೌಂಟಲ್ಲಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಆವಾಗ ಕಸ್ಟಮರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಕಡಿಮೆ ರೇಟಲ್ಲಿ ಸಿಗುತ್ತಿಲ್ಲ ಅಂತ ಹೇಳ್ಕೊಂಡು. ಆಮೇಲೆ ಕಡಿಮೆ ರೇಟಲ್ಲಿ ಕೊಡೋದು ನಿಮಗೆ ಬಿಟ್ಟಿದ್ದು. ಎರಡನೇದು ಕೆಲಸ ಮಾಡಬೇಕು ಏನಂತ ಹೇಳಿದರೆ ನಿಮಗೆ ಯಾವುದೇ ಕಸ್ಟಮರ್ ಬಂದರೂ ಕೂಡ ಆಯಿತಾ ನಗ್ತಾ ಮಾತಾಡೋದನ್ನು ಕರೀರಿ. ನೀವು ಮುಖ ಗಂಟೆ ಹಾಕ್ಕೊಂಡು ಮಾತಾಡಿದ್ರೆ ಉಂಟಲ್ಲ ಯಾರು ಕೂಡ ನಿಮ್ಮ ಹತ್ರ ಒಂದು ಸಲಕ್ಕೆ ಅಂಗಡಿಗೆ ಬಂದರೆ ಆಮೇಲೆ ಪುನಃ ಇನ್ನೊಂದು ಸಲಕ್ಕೆ ಬರೋದಿಲ್ಲ. ನೀವು ಮಾರವಾಡಿ ವ್ಯಾಪಾರಿಗಳನ್ನು ನೋಡಿ, ಅವರು ಇದು ವ್ಯಾಪಾರ ಮಾಡಲಿಕ್ಕೆ ಅಂತ ಹೋದ್ರೆ ಉಂಟಲ್ಲ ಆ ಜಾಗದಲ್ಲಿ 4 ಐಟಮನ್ನು ತೊಗೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಅವರು ಆ ರೀತಿಯಲ್ಲಿ ನಿಮ್ಮ ಹತ್ರ ಮಾತಾಡ್ತಾರೆ ಆಯಿತಾ. ಅವರ ರೀತಿಯಲ್ಲಿ ನೀವು ಮಾತಾಡಲಿಕ್ಕೆ ಕಲಿಯಿರಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರು ನಿಮ್ಮ ಹತ್ರ 1 ಐಟಮ್ ತೊಗೊಳ್ಳಿಕ್ಕೆ ಬರುವವರು 4 ಐಟಮ್ ತೊಗೊಳ್ತಾರೆ ಆಯಿತಾ. ಖುಷಿಯಲ್ಲಿ ನಗ್ತಾ ಮಾತಾಡಿ. ಆಮೇಲೆ ಫ್ಯಾಮಿಲಿದೆಲ್ಲ ಕೇಳೋದಲ್ಲ, ಆ ವ್ಯಾಪಾರದ ಐಟಮ್ ಉಂಟಲ್ಲ ಅದ್ರ ಬಗ್ಗೆನೇ ನೀವು ಜಾಸ್ತಿ ಮಾತಾಡಬೇಕು, ನಗಾಡ್ತಾ ಮಾತಾಡಿ, ಆವಾಗ ಅವರು ತಗೊಳ್ತಾರೆ. ಆಮೇಲೆ ಪುನಃ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ. ಹೀಗೆ ಮಾಡಿದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇವಾಗ ಎರಡನೇದು ಅಂತ ಹೇಳಿದರೆ ಮನೆಯಲ್ಲಿ ಉಂಟಲ್ಲ ಕೆಟ್ಟ ಅಭ್ಯಾಸ ಉಂಟು ಅಂತ ಹೇಳ್ಕೊಂಡು ಹೇಳುವವರು, ಬಿಸ್ನೆಸ್ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು, ಜೊತೆಗೆ ಎಷ್ಟು ದುಡಿದ್ರೂ ಕೂಡ ನಿಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು, ನೀವೇನು ಮಾಡಬೇಕು ಅಂತ ಹೇಳಿದರೆ ಮಂಗಳಮುಖಿಯರು ನಿಮಗೆ ಸಿಗ್ತಾರೆ, ಎಲ್ಲ ಕಡೆ ಕೂಡ ಇರ್ತಾರೆ ಆಯಿತಾ. ಅಂದರೆ ಕಿನ್ನರರು ಅಂತ ಹೇಳ್ಕೊಂಡು ಹೇಳ್ತಾರೆ, ಅವರು ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಕಿನ್ನರ್ ಅಂತ ಹೇಳ್ಕೊಂಡು ಹೇಳ್ತಾರೆ, ನಾವಿಲ್ಲೆಲ್ಲ ಮಂಗಳಮುಖಿಯರು ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರಿಗೆ ಎಷ್ಟು ಶಕ್ತಿ ಇರ್ತದೆ ಅಂತ ಹೇಳಿದರೆ ಉಂಟಲ್ಲ, ಶಿವ ಮತ್ತು ಪಾರ್ವತಿಗೆ ಎಷ್ಟು ಶಕ್ತಿ ಉಂಟು ನೋಡಿ, ಶಿವಶಕ್ತಿ ಎರಡೂ ಸೇರಿದರೆ ಎಷ್ಟು ಶಕ್ತಿ ಉಂಟು ಅಷ್ಟು ಶಕ್ತಿ ಅವರಿಗೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೋಡಿ ನೀವು ಮಾರ್ವಾಡಿಗಳದ್ದು ಶಾಪ್ಗಳಿಗೆ ಯಾವ ಶಾಪ್ಗಳಿಗೂ ಕೂಡ ಈ ಮಂಗಳಮುಖಿಯರು ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಕಳಿಸುವುದೇ ಇಲ್ಲ, ಅವರನ್ನು ಅವಮಾನ ಮಾಡುವುದಿಲ್ಲ. ಸಾಕ್ಷಾತ್ ದೇವರೇ ಅವರ ಅಂಗಡಿಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ.
ನಾವು ಮಾತ್ರ ಅದು ಏನಂತ ಹೇಳಿದ್ರೆ ಅವರಿಗೆ ಇದು ಕೆಟ್ಟದಾಗಿ ನೋಡೋದು, ಅವರ ಬಗ್ಗೆ ಸಸಾರ ಮಾಡೋದು ಹಾಗೆಲ್ಲ. ಅವರು ಹಾಗೆ ಮಾಡೋದಿಲ್ಲ, ದೇವರ ರೂಪದಲ್ಲೇ ನೋಡ್ತಾರೆ. ಮತ್ತೆ ಅವರ ಹತ್ರ 1 ರೂಪಾಯಿ ಕಾಯಿನ್ ಉಂಟಲ್ಲ, ಅವರು ಕಚ್ಚಿ ಉಂಟಲ್ಲ, 1 ರೂಪಾಯಿ ಅಂತಲ್ಲ, ಕಾಯಿನ್ ಅನ್ನು ಕಚ್ಚಿ ನಿಮಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಾಯಿನ್ ಅನ್ನು ಉಂಟಲ್ಲ ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನುಂಟಲ್ಲ ನಿಮ್ಮ ಗಲ್ಲಾಪೆಟ್ಟಿಗೆ ಅಂದ್ರೆ ಬಿಸ್ನೆಸ್ ಮಾಡುವ ಜಾಗ, ವ್ಯಾಪಾರದ ಜಾಗ ಉಂಟಲ್ಲ ಆ ಜಾಗದಲ್ಲಿ ಇಟ್ಟರೆ, ಅಥವಾ ನಿಮ್ಮ ಮನೆಯ ಬೀರುವಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಕೆಟ್ಟ ದುಶ್ಚಟ ಉಂಟು, ದುಡ್ದು ಹಣ ನಿಲ್ತಾ ಇಲ್ಲ ಅಂತ ಹೇಳುವವರು ಅಮಾವಾಸ್ಯೆ ಒಳಗಡೆ ಆಯ್ತಾ, ಯಾವುದೇ ಅಮಾವಾಸ್ಯೆ ಬೇಕಾದ್ರೆ ಆಗಿರ್ಬೋದು, ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಬರುತ್ತೆ. ಆದ್ರಿಂದ ನೀವು ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು. ಏನು ಮಾಡಿ ಅಂತ ಹೇಳಿದ್ರೆ ಒಂದೇ 5 ರೂಪಾಯಿ, ಇಲ್ಲ ಅಂತ ಹೇಳಿದ್ರೆ 50 ರೂಪಾಯಿ, ಇಲ್ಲ ಅಂತ ಹೇಳಿದ್ರೆ 500 ರೂಪಾಯಿ, ನಿಮಗೆ ಯಾವುದು ಶಕ್ತಿ ಉಂಟು. ಒಟ್ಟು 5 ನಂಬರ್ ಇರಬೇಕು ಆಯ್ತಾ, ಅದರಲ್ಲಿ 5, 50, 500 ಅಷ್ಟು ಆಯ್ತಾ. ಅದರಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಅವರ ಹತ್ರ ಕೊಡಿ. ಅವರಿಗೆ ಕೊಡಬೇಕಾದ್ರೆ ಬರೀ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ, ಅದರ ಜೊತೆಗೆ ಉಂಟಲ್ಲ 1 ಡಜನ್ ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯ ಜಾಸ್ತಿ ಕೊಡಲಿಕ್ಕಾದ್ರೆ ಜಾಸ್ತಿ ಹಸಿರು ಬಳೆಯನ್ನು ಕೊಡಿ, ಹಸಿರು ಸೀರೆಯನ್ನು ಕೂಡ ಕೊಡಿ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅದನ್ನು ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಮದು ಎಂತಹ ಗ್ರಾಚಾರ ಇದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನೀವು ಅರಿಶಿನ ಕುಂಕುಮ ಕೊಡ್ಬೋದು, ಹೂವು ಕೊಡ್ಬೋದು, ಏನು ಬೇಕಾದರೆ ಕೊಡ್ಬೋದು. ಆದರೆ ಇಷ್ಟು ಐಟಮ್ ಅಂದರೆ 5 ಅಥವಾ 50 ಅಥವಾ 500 ರೂಪಾಯಿದು ಇದು ನೋಟು, ಅಥವಾ ಅಂದರೆ 5 ರೂಪಾಯಿದು ಕಾಯಿನ್ ಆದರೂ ಕೂಡ ಪರವಾಗಿಲ್ಲ, ನೋಟ್ ಸಿಗಲಿಲ್ಲ ಅಂತ ಹೇಳಿದರೆ ಹಸಿರು ಬಳೆ, ಹಸಿರು ಸೀರೆ ಅಷ್ಟನ್ನು ನೀವು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನೋಡಿ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅವರು ಎಲ್ಲರನ್ನು ಬಿಟ್ಟು ಬಂದಿರ್ತಾರಲ್ವಾ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅವರಿಗೆ ಕೊಟ್ಟರೆ ನಿಮ್ಮ ತಮ್ಮನೋ ತಂಗಿಯೋ ಕೊಟ್ಟ ರೀತಿಯಲ್ಲಿ ಅವರು ಭಾವಿಸ್ತಾರೆ, ಮತ್ತು ನಿಮಗೆ ಮನಸ್ಪೂರ್ವಕವಾಗಿ ಹರಿಸ್ತಾರೆ, ಒಳ್ಳೆದಾಗಲಿ ಅಂತ ಹೇಳ್ಕೊಂಡು ಹರಿಸ್ತಾರೆ. ಅವರ ಒಂದು ಬಾಯಲ್ಲಿ ಬರುವ ಒಂದು ಮಾತು ಉಂಟಲ್ಲ ನಿಮಗೆ ಇಡೀ ಜೀವನವನ್ನು ಬದಲಾವಣೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಯಾವ ಕೆಲಸ ಬೇಕಾದರೆ ಮಾಡುವವರಾಗಿರಲಿ, ನಿಮಗೆ ಎಲ್ಲೇ ಮಂಗಳಮುಖಿಯರು ಸಿಕ್ಕಿದ್ರು ಉಂಟಲ್ಲ ದಯವಿಟ್ಟು ಅವರು ರೋಡಲ್ಲಿ ಹೋಗುವವರಾಗಿದ್ರು ಕೂಡ ಅವರಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ಕೊಡಿ. ಇವಾಗ ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ ಎಲ್ಲ ಮಂಗಳಮುಖಿಯರು ಪಾಪ ಇರುವುದಿಲ್ಲ, ಜೋರಿರ್ತಾರೆ, ಶಾಪ ಆಗ್ತಾರೆ, ಬೈತಾರೆ ಅಂತ ಹೇಳ್ಕೊಂಡು ಆಯ್ತಾ. ಅಂದರೆ ನೀವು ತಪ್ಪು ಮಾಡಿ ಅವರು ಒಂದು ವೇಳೆ ನಿಮಗೆ ಶಾಪ ಹಾಕಿದರೆ ಮಾತ್ರ ಅದು ಶಾಪ ತಾಗುವುದು. ನನಗೆ ಮಂಗಳಮುಖಿಯವರೇ ಹೇಳಿದ್ದು ಏನಂತ ಹೇಳಿದರೆ ಮಂಗಳಮುಖಿಯರು ಹೇಳಿದ್ದೆಲ್ಲ ಶಾಪ ನಿಜ ಆಗುವುದಿಲ್ಲ, ಹೆದರುವಾಗತ್ತೆ ಇಲ್ಲ. ಅಕಸ್ಮಾತ್ ಅವರ ಮನಸ್ಸಿಗೆ ನೀವು ಬೇಜಾರು ಮಾಡಿ ನಿಮ್ಮಿಂದ ಅವರಿಗೆ ಏನಾದರೂ ಬೇಜಾರಾಗಿದ್ದರೆ ಅವರು ಎಲ್ಲಾದರೂ ನಿಮಗೆ ಶಾಪ ಹಾಕಿದರೆ ಆ ಶಾಪ ತಾಗುತ್ತೆ. ಸುಮ್ಮನೆ ಶಾಪ ಹಾಕಿದರೆ ಯಾರಿಗೂ ಕೂಡ ತಾಗುವುದಿಲ್ಲ. ಆದ್ದರಿಂದ ನೀವು ಅದನ್ನು ಭಯ ಬೀಳುವ ಅಗತ್ಯ ಇಲ್ಲ. ಅವರು ಶಾಪ ಹಾಕಿದ್ರು, ಅವರು ಹಣ ಕೊಡಲಿಕ್ಕೆ ಹೇಳಿದರು, ನಾನು ಕೊಡಲಿಲ್ಲ, ನನ್ನ ಹತ್ರ ಅಷ್ಟು ಇರಲಿಲ್ಲ ಹಣ, ನಾನು ಕೊಡಲಿಲ್ಲ, ತುಂಬ ಹಣ ಕೇಳಿದರು, ಅದಕ್ಕೆ ಅವ್ರು ನಾನು ಕೊಡಲಿಲ್ಲ ಅಂತ ಹೇಳ್ಕೊಂಡು ನನಗೆ ಶಾಪ ಹಾಕಿ ಹೋಗಿದ್ರು, ಅದು ನಿಮಗೆ ಏನು ಕೂಡ ತಾಗುವುದಿಲ್ಲ. ಅದು ಅವರು ಮಾಡಿದ್ದು ಕರ್ಮ ಅವರಿಗೆ ತಿಂತದೆ ಆಯಿತಾ. ಆದ್ದರಿಂದ ನೀವು ಅದು ಭಯ ಬೀಳುವ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಒಳ್ಳೆಯವರು ಕೂಡ ಆಯ್ತಾ. ನಾವು ಸರಿ ಇರುವವರು ಕೂಡ ಅಂದರೆ ಹೆಂಗಸರಾಗಲಿ ಗಂಡಸರಾಗಲಿ ನಮ್ಮಲ್ಲಿ ಕೂಡ ಒಳ್ಳೆಯವರು ಕೆಟ್ಟವರು ಯಾವ ರೀತಿಯಲ್ಲಿ ಇರ್ತಾರೆ ನೋಡಿ, ಅವರಲ್ಲೂ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಆದ್ದರಿಂದ ಉಂಟಲ್ಲ ನೀವು ಆದಷ್ಟು ಒಳ್ಳೆಯವರು ಇರ್ತಾರೆ ನೋಡಿ, ಅಂಥವರನ್ನು ಹುಡುಕಿ ಕೊಟ್ಟರೆ ನಿಮಗೆ ಒಳ್ಳೆಯದು. ಇವಾಗ ಇನ್ನು ಕೆಲವರಿಗೆ ಡೌಟ್ ಇರುತ್ತೆ ಏನಂತ ಹೇಳಿದರೆ ನಶೆ ಮಾಡುವವರಿಗೆ ಅದು ಹೇಗೆ ಬಿಡ್ತಾರೆ, ಅವರು ನಶೆ ಬಿಡುವುದು ಹೇಗೆ, ಮಂಗಳಮುಖಿಯರಿಗೆ ನಾವು ಈ ವಸ್ತುವನ್ನು ಕೊಟ್ಟರೆ ನಶೆ ಬಿಡ್ತಾರಾ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ರೀತಿ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಬಾಯಿ ತುಂಬ ಹರಿಸ್ತಾರಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು, ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನ ಪರಿವರ್ತನೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗೆ ಉಂಟು ನೋಡಿ ದುಶ್ಚಟ, ಅವರ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರೇ ಬಾಯಿ ಬಿಟ್ಟು ಹೇಳ್ತಾರೆ ನನಗೆ ಇಷ್ಟು ದಿವಸ ನಾನು ತಪ್ಪು ಮಾಡಿದೆ, ಇನ್ನೂ ತಪ್ಪು ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಬಿಡಲಿಕ್ಕೆ ಏನು ಉಂಟು ನೋಡಿ, ಅಂದರೆ ಡಾಕ್ಟರ್ ಆಗಲಿ ಯಾರ ಹತ್ರ ಆದರೂ ಹೋಗಿ ಅದನ್ನು ಬಿಡಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಕೆಲವರು ಅವರಾಗೇ ಬಿಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ರೀತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತು. ಅಂದರೆ ಅವರ ಮನಸ್ಸು ಪರಿವರ್ತನೆ ಆಗುವ ರೀತಿಯಲ್ಲಿ ಆಗುತ್ತೆ ಅಂತ. ಆದ್ದರಿಂದ ಉಂಟಲ್ಲ ಫಸ್ಟ್ ಅವರಿಗೆ ಅವರ ಮನಸ್ಸಿನಲ್ಲಿ ಬರಬೇಕು ಏನಂತ ಹೇಳಿದ್ರೆ ನಾನು ಬಿಡಬೇಕು ಅಂತ ಹೇಳ್ಕೊಂಡು ಅವರ ಮನಸ್ಸಿಗೆ ಬಂದರೆ ಮಾತ್ರ ಅವರು ಬಿಡ್ತಾರೆ. ಬಿಟ್ಟರೆ ನೀವು ಒತ್ತಾಯ ಪೂರ್ವಕವಾಗಿ ಅವರನ್ನು ಎಳ್ಕೊಂಡು ಹೋಗಿ ಬಡ್ಕೊಂಡು ಹೋಗಿ ಏನು ಮಾಡಿದ್ರು ಕೂಡ ಅವರು ಬಿಡುವುದಿಲ್ಲ. ಅವರ ಮನಸ್ಸಿನಲ್ಲೇ ಬರಬೇಕಾದ್ರೆ ನೀವು ಈ ಕೆಲಸವನ್ನು ಮಾಡಬೇಕು. ಆವಾಗ ಖಂಡಿತ ಇಡೀ ಮನೆ ಉಂಟಲ್ಲ ಖುಷಿಯಲ್ಲೇ ಇರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೇನೆ. ಶಿವಶಕ್ತಿಯ ಆಶೀರ್ವಾದ ನಿಮಗೆ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.